ಇರೋದು ಹಿಂಗೆ. ನಾವು ವೈಪ್ ಮಾಡಿ ತೋರಿಸೋದು ವೈಪ್ ಮಾಡಿ ತೋರಿಸ್ತೀನಿ. ಓಕೆ, ಈಗಷ್ಟೇ ಬಿಗ್ ಬಾಸ್ ನ ಒಂದು ಪ್ರೊಮೋ ನೋಡಿದೆ. ಆ ಒಂದು ಪ್ರೊಮೋದಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ಆಪೋಸಿಟ್ ಆಗಿದ್ದಾರೆ. ಶತ್ರುಗಳಾಗುವಂತ ಲಕ್ಷಣ ಎದ್ದು ಕಾಣಿಸ್ತಾ ಇದೆ. ಹಾಗಾದ್ರೆ ಕಾವ್ಯ ಮತ್ತೆ ಗಿಲ್ಲಿ ಆಪೋಸಿಟ್ ಆಗುವಂತ ಗೇಮ್ ಯಾವುದು? ಇದನ್ನ ಚೂಸ್ ಮಾಡಿದವ್ರು ಯಾರು? ಕಾವ್ಯ ಮತ್ತೆ ಗಿಲ್ಲಿನ ಅಪೋಸಿಟ್ ಆಗಿ ಇಟ್ಟವ್ರು ಯಾರು? ಆಟಕ್ಕೆ ಇವರಿಬ್ಬರನ್ನು ಅಪೋಸಿಟ್ ಟೀಮಲ್ಲಿ ಇಟ್ಟವ್ರು ಯಾರು? ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಈ ಒಂದು ಡಿಸಿಷನ್ ಬಂದು ಧ್ರುವಂತವ್ರದ್ದು. ಅದು ಯಾಕೆ ಅಂತ ನಿಮಗೆ ವಿಡಿಯೋ ಕೊನೆಯಲ್ಲಿ ನಾನು ಹೇಳ್ತೀನಿ. ಈಗ ಮೊದಲನೇದಾಗಿ ಈ ಒಂದು ಪ್ರೊಮೋದಲ್ಲಿ ಆಗಿರ್ತಕ್ಕಂಥ ಒಂದಷ್ಟು ನಾನು ಅಬ್ಸರ್ವ್ ಮಾಡಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಬನ್ನಿ ಮೊದಲನೇದಾಗಿ ಪ್ರೊಮೋ ನೋಡಿಕೊಂಡು ರಿವ್ಯೂ ಶುರು ಮಾಡೋಣ. ಬಕೆಟ್ ಒಳಗಿರುವ ವಸ್ತು ಕೆಳಗೆ ಬೀಳದಂತೆ ಸಂಭಾಳಿಸುತ್ತಾ ಕಿಚನ್ ವೈಪರ್ ಮೊದಲು ಸಂಗ್ರಹಿಸುವ ತಂಡ. ಓಕೆ, ಇಲ್ಲೊಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಬಕೆಟ್ ಒಳಗಡೆ ಇರ್ತಕ್ಕಂಥ ಒಂದು ವಸ್ತು ಏನಿದೆ ಅದನ್ನ ಕೆಳಗಡೆ ಬೀಳದೇ ಇರೋ ರೀತಿ ಆ ಒಂದು ಬಕೆಟ್ ಅಲ್ಲಿ ಇರ್ತಕ್ಕಂಥ ವಸ್ತುನ ಎತ್ಕೊಂಡು ಹೋಗಿ ಅವ್ರು ಹೇಳಿದಂತ ಒಂದು ಟಾರ್ಗೆಟ್ ಪಾಯಿಂಟ್ಗೆ ಡೆಸ್ಟಿನೇಷನ್ಗೆ ರೀಚ್ ಮಾಡಬೇಕು. ಸೊ ಇಲ್ಲಿ ನಾನು ಒಂದನ್ನು ಅಬ್ಸರ್ವ್ ಮಾಡಿದಾಗ ಮೋಸ್ಟ್ಲಿ ಬಕೆಟ್ ಒಡೆದೋಗಿರುತ್ತೆ ಅನ್ಸುತ್ತೆ. ಬಕೆಟ್ ತುಂಡಾಗಿರುತ್ತೆ. ಅದನ್ನ ಎರಡನ್ನೂ ಕೂಡ ಇಬ್ರು ಕಂಟೆಸ್ಟೆಂಟ್ಗಳು, ಜೋಡಿ ಕಂಟೆಸ್ಟೆಂಟ್ಗಳು, ಈ ಕಡೆ ಟೀಮಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಮ್ಯೂಟೆಂಟ್ ರಘು ಅವರು, ಹಾಗೆ ನಮ್ಮ ಗಿಲ್ಲಿ ಅವರು ಇದ್ದಾರೆ. ಈ ಕಡೆ ಸೂರಜ್ ಅವರು ಮತ್ತೆ ಕಾವ್ಯ ಇದ್ದಾರೆ. ಸೊ ಈ ಎರಡು ಚೂಸ್ ಬಗ್ಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ. ನೆಕ್ಸ್ಟ್ ಇವರಿಬ್ಬರು ಕೂಡ ಒಂದೊಂದು ಬಕೆಟನ್ನು ಹಿಡ್ಕೊಂಡ್ಬರ್ಬೇಕು. ಅದರ ಒಂದರಲ್ಲಿ ನಾವು ಬಾಲನ್ನು ಅಬ್ಸರ್ವ್ ಮಾಡಿದ್ವಿ, ಇನ್ನೊಂದರಲ್ಲಿ ಕಿಚನ್ ವೈಪರ್ನ ಅಬ್ಸರ್ವ್ ಮಾಡಿದ್ವಿ. ಸೊ ನೆಕ್ಸ್ಟ್ ಆ ಕಿಚನ್ ವೈಪರ್ ತುಂಡಾಗಿದೆ. ಸೊ ತುಂಡಾಗಿ ಮೋಸ್ಟ್ಲಿ 2 ಭಾಗ ಆಗಿದೆ ಅಂತ ಅನ್ಕೊಂತೀನಿ. ಸೊ ನೋಡೋಣ ಅದ್ರ ಬಗ್ಗೆ ಏನೇನೆಲ್ಲ ಎಂಟು ಬಿಟ್ಕೊಟ್ಟಿದ್ದಾರೆ ಅಂತ ಡಿಸ್ಕಸ್ ಮಾಡೋಣ. ಓಕೆ, ಕಿಚನ್ ವೈಪರ್ ಏನಿದೆ ಅದನ್ನ ತರೋದು ಕೇಳಿರ್ತಾರೆ. ಒಂದು ಬಾಲನ್ನ ತಗೊಂಡ್ ಬಂದು ಹಾಕ್ತಾರೆ. ನಾನು ಹೇಳಿದ್ನಲ್ವಾ, ಒಂದು ಬಕೆಟ್ ಇರುತ್ತೆ, ಅದು ತುಂಡಾಗುತ್ತೆ, 4 ಭಾಗ ತುಂಡಾಗಿರುತ್ತೆ. ಅದನ್ನ ಕೈಗಳಿಗೆ ಕಟ್ಕೊಂಡಿರ್ಬೇಕು. ಸೊ ಇಬ್ರು ಕಂಟೆಸ್ಟೆಂಟ್ ಏನಿರ್ತಾರೆ, ಒಂದು ಕಡೆ ಇರ್ತಕ್ಕಂಥ ಜೋಡಿ ಕಂಟೆಸ್ಟೆಂಟ್ ಏನಿರ್ತಾರೆ, ಅವರಿಬ್ಬರು ಕೂಡ ತಮ್ಮ 2 ಕೈಗಳನ್ನ ಜೋಡಿಸಿದ್ರೆ ಒಂದು ಬಕೆಟ್ ರೆಡಿ ಆಗುತ್ತೆ. ಆ ಒಂದು ಬಕೆಟ್ ಅಲ್ಲಿ ಅವ್ರು ಹೇಳಿದಂತ ಒಂದು ಬಾಲ್ ಆಗಿರ್ಬೋದು, ಕಿಚನ್ ವೈಪರ್ ಆಗಿರ್ಬೋದು, ಅಥವಾ ಅದರ ಪ್ರಾಪರ್ಟೀಸ್ ಆಗಿರ್ಬೋದು, ಇದನ್ನ ತಗೊಂಡ್ ಬಂದು ಹಾಕ್ಬೇಕು ಒಂದು ಡೆಸ್ಟಿನೇಷನ್ ಪಾಯಿಂಟ್ಗೆ. ಆ ಒಂದು ಡೆಸ್ಟಿನೇಷನ್ ಪಾಯಿಂಟ್ಗೆ ಹಾಕಬೇಕಾದ್ರೆ ಇಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ಏನಪ್ಪಾ ಅಂತಂದ್ರೆ ಕಿಚನ್ ವೈಪರ್ ಅಂತ ಹೇಳಿದಾಗ ಇಲ್ಲಿ ಕಿಚನ್ ವೈಪರ್ 2 ಕಡೆ ಒಂದು ತುಂಡಾಗಿ ಹೋಗಿದೆ. ಅಥವಾ ಒಂದೇ ಕಿಚನ್ ವೈಪರ್ ಏನಾದ್ರು ಅರ್ಧ ಒಬ್ರು ಅರ್ಧ ಇನ್ನೊಬ್ರು ಅರ್ಧ ತಗೊಂಡು ಹೋಗಿದಾರೋ ಗೊತ್ತಿಲ್ಲ. ಸೊ ಇಲ್ಲಿ ಒಂದು ಮಿಸ್ಟೇಕ್ ಏನಾಗಿದೆ ಅಂತಂದ್ರೆ ಕಾವ್ಯ ಮತ್ತೆ ಸೂರಜ್ ಅವರು ಕಿಚನ್ ವೈಪರ್ನ ಫ್ರಂಟ್ ಒಂದು ತಗೊಂಡ್ ಬಂದ್ರೆ ನಮ್ಮ ಗಿಲ್ಲಿ ಮತ್ತೆ ಮ್ಯೂಟೆಂಟ್ ರಘು ಅವರು ಅದು ಕಿಚನ್ ವೈಪರ್ನ ಒಂದು ತುಂಡನ್ನು ತಗೊಂಡ್ ಬಂದಿದ್ದಾರೆ. ಎಲ್ಲೋ ಒಂದು ಸಣ್ಣ ತುಂಡು ಮಿಸ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಸೊ ಇದನ್ನು ಅಬ್ಸರ್ವ್ ಮಾಡಿದಾಗ ನನಗೆ ಅನಿಸ್ತಾ ಇರೋದೇನಪ್ಪ ಅಂತಂದ್ರೆ ಇಲ್ಲಿ ಡೆಫಿನೆಟ್ಲಿ ಕಾವ್ಯ ಮತ್ತೆ ಗಿಲ್ಲಿ ಅಪೋಸಿಟ್ ಆಗಿರೋದ್ರಿಂದ ಕಾವ್ಯ ಈ ಥರದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಡೆಫಿನೆಟ್ಲಿ ಇದನ್ನ ಕ್ವಶನ್ ಮಾಡೇ ಮಾಡ್ತಾಳೆ. ಸೊ ಆ ರೀತಿ ಕ್ವಶನ್ಸ್ ಮಾಡೋದಕ್ಕೆ ಅದಕ್ಕಿಂತ ಮುಂಚೆ ಕ್ಯಾಪ್ಟನ್ ಆದಂಥವ್ರು ಇದಕ್ಕೆ ಯಾವ ರೀತಿ ಒಂದು ತಗೊಂತಾರೆ ಅಂತಂದ್ರೆ, ಸೊ ಇವ್ರು ಮಾಡ್ಬೋದು ಇವ್ರು ಮಾಡಬಾರ್ದು ಅನ್ನೋ ರೀತಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಇಲ್ಲಿ ರಜತ್ ಅವ್ರು ಕೂಡ ಇವ್ರಿಗೆ ಆಪೋಸಿಟ್ ಆಗಿ ನಿಂತ್ಕೊಂಡು ಇಲ್ಲಿ ಮಾತಾಡ್ತಿರೋದನ್ನ ಅಬ್ಸರ್ವ್ ಮಾಡಿದಾಗ ಮೋಸ್ಟ್ಲಿ ಉಸ್ತುವಾರಿಯಾಗಿ ಇವರ ಹೆಲ್ಪನ್ನು ಕೂಡ ತಗೊಂಡಿರ್ಬೋದು ಅಥವಾ ತಗೊಳ್ದೇನೂ ಇರ್ಬೋದು. ಸೊ ಇಲ್ಲಿ ರಜತ್ ಇಷ್ಟು ಕಾನ್ಫಿಡೆಂಟ್ ಆಗಿ ಬಂದು ಇಲ್ಲಿ ಕೇಳ್ತಿರೋದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ 2 ತಂಡಗಳು ಅಂತ ಏನಿತ್ತು, ಆ 2 ತಂಡದ ನಾಯಕನಾಗಿ, ಒಂದು ತಂಡದ ನಾಯಕನಾಗಿ ರಜತ್ ಅವ್ರು ಬಂದು ಇದು ಕೇಳ್ತಾ ಇರೋದು ಎದ್ದು ಕಾಣಿಸ್ತಾ ಇದೆ. ಸೊ ಇದನ್ನ ನೋಡಿದಾಗ ಇಲ್ಲೋ ಒಂದು ಕಡೆ ರಾಶಿಕಾ ಮತ್ತೆ ರಜತ್ ಇಬ್ರು ಕೂಡ ಒಂದು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಆ ಆರ್ಗ್ಯುಮೆಂಟ್ ಇಂದ ನೆಕ್ಸ್ಟ್ ಜಗಳ ಆದ್ರೂ ಆಗ್ಬೋದು. ಈಗ ನಿನ್ನೆ ಒಂದು ಎಪಿಸೋಡಲ್ಲಿ ನಾವು ನೋಡ್ಬೋದು, ನಾಮಿನೇಷನ್ ಇಂದ ರಜತ್ ಅವ್ರನ್ನ ಸೇಫ್ ಮಾಡಿದ್ಲು. ನೆಕ್ಸ್ಟ್ ರಾಶಿಕಾ ರಜತ್ ಇವರಿಬ್ರು ಮಧ್ಯೆ ಇದು ಜಗಳಕ್ಕೆ ಮತ್ತೆ ದಾರಿ ಆಗುತ್ತಾ? ಇವರಿಬ್ರು ಎನಿಮಿ ಆಗ್ತಾರಾ? ರಜತ್ ಬಂದಾಗಿಂದ ರಾಶಿಕಾ ರಜತ್ ಕಡೆ ಫೇವರ್ ಆಗ್ತಾ ಇದ್ದಾಳೆ ಅಂತಂದೇಳಿ ಸೂರಜ್ ಒಂದು ಸಲ ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದ. ಸೊ ಅದು ಇನ್ನು ಮುಂದೆ ಮುರಿದೋಗುತ್ತಾ? ಇನ್ನು ಮುಂದೆ ಸೂರಜ್ ಹೇಳದಂಥ ಮಾತು ನಿಜ ಆಗಿ ಸದ್ಯಕ್ಕೆ ರಾಶಿಕಾ ಏನು ಒಂದು ಕ್ಯಾಪ್ಟನ್ಶಿಪ್ ಬಂದ ಮೇಲೆ ರಜತ್ ಜೊತೆ ಜಗಳ ಆಡೋವಂಥದ್ದು ಎದ್ದು ಕಾಣಿಸ್ತಾ ಇದೆ. ಈ ಒಂದು ಪ್ರಮೋ ನೋಡಿದಾಗ ನನಗೆ ಎಲ್ಲೋ ಒಂದು ಕಡೆ ಇವರಿಬ್ಬರ ಜಗಳನೂ ಆಗುವಂಥದ್ದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಇಟ್ಸ್ ಓಕೆ, ಇವರಿಬ್ಬರನ್ನ ಬಿಟ್ಟಾಕೋಣ. ನೆಕ್ಸ್ಟ್ ಕಾವ್ಯ ಮತ್ತೆ ಗಿಲ್ಲಿ ಏನು ನಡೆದಿದೆ ಅಂತ ನೋಡೋಣ ಬನ್ನಿ. ಹೇಳದ್ನಲ್ಲ ನಾಟ್ ಫೇರ್ ಗಿಲ್ಲಿ ಅಂತ ಹೇಳೋದು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ನಾಟ್ ಫೇರ್ ಗಿಲ್ಲಿ ಅಂತಂದೇಳಿ ಸೂರಜ್ ಮತ್ತೆ ಕಾವ್ಯ ನಾಟ್ ಫೇರ್ ಅಂತ ಹೇಳ್ತಿರೋದು. ಬಟ್ ಇದನ್ನ ಗಿಲ್ಲಿ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಮ್ಯೂಟೆಂಟ್ ರಘು ಸೈಲೆಂಟ್ ಆಗಿ ನಿಂತಿದ್ದಾರೆ. ಗಿಲ್ಲಿ ಆಟಿಟ್ಯೂಡ್ ಅಲ್ಲಿ ಇರ್ತಕ್ಕಂಥದ್ದು, ಕಾವ್ಯ ಇದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ನಾಟ್ ಫೇರ್ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಅಬ್ಸರ್ವ್ ಮಾಡಿದಾಗ ಗಿಲ್ಲಿ ಎಲ್ಲೋ ಒಂದ್ ಕಡೆ ಮೋಸ ಮಾಡೋದನ್ನ, ಅಥವಾ ಗಿಲ್ಲಿ ನಾವು ಆಡದೆ ಹಿಂಗೆ, ನಾವು ಆಡಿದ್ದೆ ಆಟ ಅನ್ನೋ ಥರ ಏನಾದ್ರು ಮಾಡಿದಾನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ಒಂದು ಹುಡುಗಾಟ ಮಾಡಿದಾನೆ, ಏನೋ ಒಂದು ತುಂಟಾಟ ಆಡಿದಾನೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ನಮ್ಮನೇಲಿ ಕಿಚನ್ ವೈಪರ್ ಇರೋದು ಹಿಂಗೆ, ನಮ್ಮನೇಲಿ ಇರೋದು ಹಿಂಗೆ. ನಾವು ವೈಪ್ ಮಾಡಿ ತೋರಿಸೋದು ವೈಪ್ ಮಾಡಿ ತೋರಿಸ್ತೀನಿ. ಓಕೆ, ನಮ್ಮ ಮನೇಲಿ ಕಿಚನ್ ವೈಪರ್ ಇರೋದು ಹಿಂಗೆ ಅಂತಂದೇಳಿ ಸೂರಜ್ ಹೇಳ್ತಿರೋದು ಸರಿ. ನಮ್ಮ ಮನೇಲೂ ಕೂಡ ಕಿಚನ್ ವೈಪರ್ ಇರೋದು ಹಿಂಗೆ ಅಂತಂದೇಳಿ ಗಿಲ್ಲಿ ಹೇಳ್ತಾನೆ. ಸರಿ, ಕಾವ್ಯ ಹೇಳ್ತಾಳೆ ಅವಾಗ ಹಂಗಾದ್ರೆ ಅದ್ರಲ್ಲಿ ವೈಪ್ ಮಾಡಿ ತೋರಿಸಿ ಅಂತಂದೇಳಿ. ಆಯ್ತು, ವೈಪ್ ಮಾಡಿ ತೋರಿಸಿ ಅಂತ ಹೇಳಿದ್ದಾರೆ, ನಾವು ವೈಪ್ ಮಾಡಿ ತೋರಿಸ್ತೀವಿ ಅಂತಂದೇಳಿ ಗಿಲ್ಲಿ ತೋರಿಸ್ತಿದ್ದಾನೆ. ಒಟ್ಟಿನಲ್ಲಿ ಇವತ್ತಿನ ಒಂದು ಎಪಿಸೋಡ್ ಡೆಫಿನೆಟ್ಲಿ ಕಾವ್ಯ ವರ್ಸಸ್ ಗಿಲ್ಲಿ ಆಗೋದು ಇದು ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ
ಗಿಲ್ಲಿ ಮತ್ತು ಕಾವ್ಯ ಒಂದೇ ಟೀಮಲ್ಲಿದ್ದಾಗ ಕಾವ್ಯ ಗಿಲ್ಲಿ ಮಾಡುವಂಥ ತುಂಟಾಟನ ಅಟ್ಲೀಸ್ಟ್ ಸಹಿಸ್ಕೊಂಡು ಸುಮ್ಮನಿರುವಂಗೆ ಮಾಡಬಾರ್ದು ಅಂತಂದೇಳಿ ಸಮಾಧಾನ ಮಾಡ್ತಾ ಇದ್ಲು. ಈಗ ಸಮಾಧಾನ ಮಾಡೋದಕ್ಕೆ ಕಾವ್ಯ ಇಲ್ಲ, ಕಾವ್ಯನೇ ಅಪೋಸಿಟ್ ಆಗಿದ್ದಾಳೆ. ಸೊ ಈಗ ಕಾವ್ಯ ಮತ್ತು ಗಿಲ್ಲಿ ಅಪೋಸಿಟ್ ಆಗೋದಕ್ಕೆ ಕಾರಣ ಯಾರು? ನಾನು ನಿಮ್ಗೆ ಹೇಳಿದ್ದೆ ವಿಡಿಯೋ ಸ್ಟಾರ್ಟಿಂಗಲ್ಲೇ, ಕೊನೆಯದಾಗಿ ಹೇಳ್ತೀನಿ ಅಂತ. ಆ ಒಂದು ಸೀಕ್ರೆಟ್ ಇದೇನೆ. ನಾವು ಇವತ್ತು ಬಿಡುಗಡೆ ಆಗಿರ್ತಕ್ಕಂಥ 3ನೇ ಪ್ರೊಮೋ ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬೋದು. ಅದನ್ನು ಅಬ್ಸರ್ವ್ ಮಾಡಿ ಸೂಕ್ಷ್ಮವಾಗಿ. ಅದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೋಡಿ. ಅದ್ರ ಬಗ್ಗೆ ಡಿಟೇಲ್ಡ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ರಕ್ಷಿತಾ ಮತ್ತು ಧ್ರುವಂತ್ ಅವರ ಒಂದು ಡಿಸಿಷನ್ ಮೇಲೆ ಅವರಿಬ್ಬರು ಜಗಳಾಡ್ತಕ್ಕಂಥ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಲ್ಲಿ ಧ್ರುವಂತ್ ಅವ್ರನ್ನ ಮಾತು ಹೇಳ್ತಾರೆ, ಕ್ಯಾಪ್ಟನ್ಸಿ ಟಾಸ್ಕ್ನ ಜೋಡಿಯಾಗಿ ಆಟಗಳು ಆಡಬೇಕು ಕಂಟೆಸ್ಟೆಂಟ್ಗಳು. ಈ ಕಡೆ 2 ಟೀಮು, ಈ ಕಡೆ ಇಬ್ಬರು ಆಡಬೇಕು. ಆ ರೀತಿ ಆ ಕಂಟೆಸ್ಟೆಂಟ್ಗಳನ್ನ ಚೂಸ್ ಮಾಡೋವಂಥ ಅವಕಾಶ ನಿಮಗೆ ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಧ್ರುವಂತ್ ಅವರು ಮ್ಯೂಟೆಂಟ್ರಿಗೂ ಕಾವ್ಯ, ಸೂರಜ್ ಮತ್ತು ಗಿಲ್ಲಿನ ಚೂಸ್ ಮಾಡ್ತಾರೆ. ಅದು ಬೇಡ ಅಂತಂದೇಳಿ ರಕ್ಷಿತಾ ಶೆಟ್ಟಿ ತೂರಾಡಿ ಕೂಗಾಡ್ತಕ್ಕಂಥದ್ದು. ಕೊನೆಯದಾಗಿ ಅವಳು ಮಾತೆ ಗೆದ್ದಿದೆ ಅಂತ ಅನ್ಸುತ್ತೆ. ಅಲ್ಲಿ ಧ್ರುವಂತ್ ಅವ್ರು ಚೂಸ್ ಮಾಡಿರ್ತಕ್ಕಂಥದ್ದು ಮ್ಯೂಟೆಂಟ್ರಿಗೂ ಮತ್ತೆ ಕಾವ್ಯ, ಸೂರಜ್ ಮತ್ತೆ ಗಿಲ್ಲಿ ಇವ್ರನ್ನ ಚೂಸ್ ಮಾಡಿರ್ತಾರೆ. ಬಟ್ ಇದೀಗ ಅಪೋಸಿಟ್ ಆಗಿದೆ. ಈಗ ಇರ್ತಕ್ಕಂಥದ್ದು ಫಾರ್ಮ್ ಹೆಂಗಿದೆ ಅಂತಂದ್ರೆ, ಈಗ ಇರ್ತಕ್ಕಂಥ ಟೀಮ್ ಹೆಂಗಿದೆ ಅಂತಂದ್ರೆ, ಸೂರಜ್ ಮತ್ತೆ ಕಾವ್ಯ, ಗಿಲ್ಲಿ ಮತ್ತೆ ಮ್ಯೂಟೆಂಟ್ರಿಗೂ ಆಗಿದೆ. ಹಾಗಾದ್ರೆ ರಕ್ಷಿತಾ ಮಾತೆ ಗೆದ್ದಿದೆ. ಹಾಗಾದ್ರೆ ಈ ಒಂದು ಗಿಲ್ಲಿ ಮತ್ತೆ ಕಾವ್ಯ ಅಪೋಸಿಟ್ ಆಗೋದಕ್ಕೆ ಕಾರಣ ರಕ್ಷಿತಾ ಮತ್ತೆ ಧ್ರುವಂತ್ ಅವ್ರು ತಗೊಂಡಂತ ನಿರ್ಧಾರ. ಸೊ ಅಲ್ಲಿ ಧ್ರುವಂತ್ ಮತ್ತೆ ರಕ್ಷಿತಾ ಇವರಿಬ್ಬರ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ರಕ್ಷಿತಾ ಹೇಳಿದೆ ನಡೀತಾ ಇದೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಹಾಗೆ ಗಿಲ್ಲಿ ಮತ್ತೆ ಕಾವ್ಯ ಇವರಿಬ್ಬರು ಕೂಡ ಅಪೋಸಿಟ್ ಆಗೋದಕ್ಕೆ ಧ್ರುವಂತ್ ಮತ್ತೆ ರಕ್ಷಿತಾ ಶೆಟ್ಟಿ ಕಾರಣ ಅನ್ನೋದು ಕೂಡ ಎದ್ದು ಕಾಣಿಸ್ತಾ ಇದೆ. ಓಕೆ, ಇವ್ರು ಆಡ್ತಿರ್ತಕ್ಕಂಥ ಆಟ, ಇಲ್ಲಿ ಯಾರು ಅಪೋಸಿಟ್ ಆಗಿ ಆಡ್ತಾ ಇದ್ದಾರೆ, ಇಲ್ಲಿ ಯಾರಿಗೆ ಎನಿಮಿ ಆಗ್ತಾ ಇದ್ದಾರೆ, ಇದನ್ನೆಲ್ಲ ಕೂಡ ಸೆಲೆಕ್ಟ್ ಮಾಡ್ತಿರ್ತಕ್ಕಂಥದ್ದು ಮೇಲಿರ್ತಕ್ಕಂಥ ಒಬ್ಬ ದೇವರು, ಬಿಗ್ ಬಾಸ್ ಅಂತ ಅವ್ರು ಅನ್ಕೊಂಡಿದ್ದಾರೆ. ಬಟ್ ಅವ್ರು ಯಾರಿಗೂ ಗೊತ್ತಿಲ್ಲ. ಅದನ್ನ ಸೆಲೆಕ್ಟ್ ಮಾಡ್ತಿರ್ತಕ್ಕಂಥದ್ದು ಸೀಕ್ರೆಟ್ ರೂಮಲ್ಲಿ ಇರ್ತಕ್ಕಂಥ ಧ್ರುವಂತ್ ಮತ್ತೆ ರಕ್ಷಿತಾ ಶೆಟ್ಟಿ ಅಂತ. ಓಕೆ, ಇದಿಷ್ಟು ಇವತ್ತಿನ ಬಿಗ್ ಬಾಸ್ನ ಒಂದು ಪ್ರೊಮೋದ ರಿವ್ಯೂ ಆಗಿತ್ತು. ಈ ಒಂದು ಪ್ರೊಮೋ ಬಗ್ಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನನ್ನ ಒಂದು ಅನಿಸಿಕೆಯನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನನಗೆ ಬಂದಂಥ ಒಂದು ಸೂಕ್ಷ್ಮವಾದಂಥ ಒಂದು ಅಬ್ಸರ್ವೇಷನ್ನ ಮಾಡಿ ನಾನು ಆಲ್ಮೋಸ್ಟ್ ಏನೇನು ಗೆಸ್ ಮಾಡಿದ್ದೆ ಅದನ್ನು ಹೇಳಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ನೋಡಿದ ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಇವತ್ತಿನ ಒಂದು ಎಪಿಸೋಡ್ ನೋಡಿದ ಮೇಲೆ ಅಲ್ಲಾಗ್ತಕ್ಕಂಥ ಬದಲಾವಣೆಗಳೇನಿದೆ, ಅಲ್ಲಾಗ್ತಕ್ಕಂಥ ಮಿಸ್ಟೇಕ್ಸ್ಗಳೇನಿದೆ ಅದನ್ನು ಎಲ್ಲನೂ ಕೂಡ ಕಲೆಕ್ಟ್ ಮಾಡಿ ನೆಕ್ಸ್ಟ್ ಒಂದು ಎಪಿಸೋಡ್ ರಿವ್ಯೂ ಬಿಡ್ತೀನಿ. ಅಲ್ಲಿವರೆಗೂ ನನ್ನ ಒಂದು ಚಾನಲ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ. ಲವ್ ಯು ಆಲ್.